ಈ ನೀರು ಕುಡಿಬೋದಾ ಅಥವಾ ಈ ನೀರ್ನ ಕುಡಿಬೋದಾ ಇಲ್ಲ ಈ ನೀರು ಕುಡಿಬೋದಾ ಅಥವಾ ಈ ನೀರ್ನ ಕುಡಿಬೋದಾ? ನಾನಿವತ್ತು ಡಿಫ್ರೆಂಟ್ ಲೊಕೇಶನ್ಸ್ಗೆ ಹೋಗಿ ವಾಟರ್ದು ಇಂಪ್ಯೂರಿಟಿ ಚೆಕ್ ಮಾಡ್ತಾ ಇದ್ದೀನಿ. ಕೊನೆ ಟೆಸ್ಟ್ ರಿಸಲ್ಟ್ ನೋಡಿ ನನಗೆ ಶಾಕ್ ಆಯ್ತು. ಯಾವ ನೀರು ಕುಡಿಯಕ್ ಲಾಯಕು ಅನ್ನೋದನ್ನ ನೋಡೋಣ ಬನ್ನಿ. ನಾನ್ ಫಸ್ಟ್ ಹೋಗಿದ್ದೆ ಮಾದಪ್ಪನ ಆಶೀರ್ವಾದ ತಗೊಂಡು ಪಕ್ಕದಲ್ಲೇ ಇದ್ದಿದ್ದ ಕಾಲುವೆಗೆ. ನೀರ್ ಮಾತ್ರ ಕ್ರಿಸ್ಟಲ್ ಕ್ಲಿಯರ್ ಆಗಿ ಕಾಣ್ತಾ ಇತ್ತು. WHO ಪ್ರಕಾರ 50 to 300 ppm ಬಂದ್ರೆ ಗುಡ್ ಕ್ವಾಲಿಟಿ ಟೇಸ್ಟ್ ಅಂಡ್ ಹೆಲ್ತ್ ಗೆ ಚೆನ್ನಾಗಿದೆ ಅಂತ. ಸೊ TDS ಮೀಟರ್ ಆನ್ ಮಾಡಿದೆ 58. ಪರವಾಗಿಲ್ಲ, ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ, ಬಟ್ ಈ ನೀರ್ನ ಕುಡಿಬಹುದು. ನೆಕ್ಸ್ಟ್ ಹೋಗಿದ್ದೆ ನಾನು ಬೋರ್ವೆಲ್ ನೀರು ಚೆಕ್ ಮಾಡಕ್ಕೆ. ಇದು ಬೋರ್ವೆಲ್ಲ ಬೋರ್ಗಲ್ಲ, ಚಿಕ್ಕದ್ರಲ್ಲಿ ನೀವೇನ್ ಕರಿತಾ ಇದ್ರಿ ಅನ್ನೋದನ್ನ ಕಮೆಂಟ್ ಮಾಡಿ. ಈ ನೀರು ಕೂಡ ನೋಡೋದಕ್ಕೆ ಕ್ರಿಸ್ಟಲ್ ಕ್ಲಿಯರ್ ಆಗಿ ಕಾಣ್ತಾ ಇತ್ತು. TDS ಮೀಟರ್ ಒಳಗಡೆ ಹಾಕೋಣ. ppm ಬಂದು 251 ತೋರಿಸ್ತಾಯ್ತು. 300 ಒಳಗಡೆ ಇರೋದ್ರಿಂದ ಇದನ್ನು ಆರಾಮಾಗಿ ಕುಡಿಬಹುದು. ನೆಕ್ಸ್ಟ್ ಹೋಗಿದ್ದೆ ನಮ್ಮೂರ್ ಕೆರೆಗೆ. ಕೆರೆ ನೀರು ಸ್ವಲ್ಪ ಕೊಳೆ ಕಾಣಿಸ್ತಿತ್ತು. ಈ ನೀರನ್ನ ನಾನು ಕೆರೆ ಬದಿಲೇ ಎತ್ಕೊಂಡೆ. ಮೇ ಬಿ ಏನಾದ್ರು ಮಧ್ಯ ಹೋಗಿ ತಗೊಂಡಿದ್ರೆ ಇನ್ನು ಕ್ಲಿಯರ್ ಆಗಿ ಕಾಣ್ತಿತ್ತೇನೋ. ಟೆಸ್ಟ್ ಮಾಡಿದಾಗ 181 ಬಂತು. ಇಲ್ಲೇ ಇಷ್ಟು ಬರ್ತಿದೆ ಅಂದ್ರೆ ಇನ್ನ ಕೆರೆ ಮಧ್ಯದಲ್ಲಿ ತಗೊಂಡಿದ್ರೆ. ಕೊನೆಗೆ ನಮ್ ಸರ್ಕಾರದ ಆಶೀರ್ವಾದದಿಂದ ರೋಡ್ ನ ಗುಂಡಿ ಬಿದ್ದು ನಿಂತಿರೋ ನೀರ್ನ ಟೆಸ್ಟ್ ಮಾಡಕ್ ಬಂದೆ. ಗಲೀಜ್ ನೀರು ತಗೋತಾ ಇದೀನಿ. ಸೊ ಪಕ್ಕ ಇದು 1000 ಮೇಲ್ ಬರ್ಬೇಕು. ಸೊ ಒಂದ್ಸರಿ ಚೆಕ್ ಮಾಡೋಣ. ಈ ನೀರು ಮತ್ತೆ ಬೋರ್ವೆಲ್ ಎರಡು ಒಂದೇನಾ ಹಂಗಾದ್ರೆ? ನಿಮ್ಗೆ ಯಾಕೆ ಬೇಕದು? ಚಿಕ್ಕ ಮುಚ್ಕೊಂಡು ಹೋಗಲ್ಲ. ಇದು ಹೇಗೆ ಇಷ್ಟು ತೋರಿಸ್ತಿದೆ ಅನ್ನೋದು ಗೊತ್ತಿದ್ರೆ ಕಮೆಂಟ್ ನಲ್ಲಿ ಹಾಕಿ. ಇದೇ ಟೆಸ್ಟ್ ನಮ್ ಕಿಂಗ್ ಕೊಹ್ಲಿ ರೆಸ್ಟೋರೆಂಟ್ ಅಲ್ಲಿ ಟ್ರೈ ಮಾಡ್ಬೇಕು ಅಂದ್ರೆ ನನ್ನ ಫಾಲೋ ಮಾಡ್ಕೊಳ್ಳಿ.